ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮೊದಲು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಗೃಹಲಕ್ಷ್ಮಿ, ಯುವ ನಿಧಿ, ಗೃಹಜ್ಯೋತಿ, ಅನ್ನಭಾಗ್ಯ, ಉಚಿತ ಪ್ರಯಾಣ. ಇಷ್ಟು ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಡ್ತೇವೆ ಅಂತ ಕಾಂಗ್ರೆಸ್ ಭರವಸೆಯನ್ನು ನೀಡಿ ಅದನ್ನು ಚಾಲ್ತಿಗೂ ಕೂಡ ತೆಗೆದುಕೊಂಡು ಬಂತು. ಆದರೆ ಈಗ ಮಾತು ಬರ್ತಿರೋಂಥದ್ದೇನು? ಈ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಬೇಕಾ? ಆರ್ಥಿಕ ಹೊಣೆಯಾಗುವಂಥ ಸಾಧ್ಯತೆ ಇದೆ. ಒಂದು ಕಡೆ ಇದು ಗೊಂದಲಮಯ ವಾತಾವರಣವನ್ನು ಕಳೆದ ಅನೇಕ ದಿನಗಳಿಂದ ಸೃಷ್ಟಿ ಮಾಡಿಕೊಂಡು ಮುಂದುವರಿಸಿಕೊಂಡು ಬರ್ತಾನೆ ಇದೆ. ಇಡೀ ರಾಜ್ಯ ಕೇಳ್ತಿರುವಂಥದ್ದು ಸರ್ಕಾರದಿಂದ, ಯಾವುದೇ ಸರ್ಕಾರವಾಗಲಿ, BJPಯ ಸರ್ಕಾರವಾಗಲಿ, ಕಾಂಗ್ರೆಸ್ನ ಸರ್ಕಾರವಾಗಲಿ, ಯಾವುದೇ ಮೈತ್ರಿ ಸರ್ಕಾರ ಆಗಲಿ, ಜನರು ಕೇಳೋವಂಥದ್ದು ಒಂದೇ: ಅಭಿವೃದ್ಧಿ ಮಾಡಿ, ನಗರವನ್ನು ಬೆಳೆಸಿ, ಹಳ್ಳಿಗಳನ್ನು ಬೆಳೆಸಿ, ಗ್ರಾಮಗಳನ್ನು ಬೆಳೆಸಿ, ಪಟ್ಟಣಗಳನ್ನು ಬೆಳೆಸಿ, ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚು ಮಾಡಿ, ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯನ್ನು ಹೆಚ್ಚು ಮಾಡಿ, ಅನೇಕ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಮಾತ್ರ ಜನರು ಕೇಳ್ಕೊಂಬಂದಿರೋವಂಥದ್ದು. ಇವತ್ತು ಕೂಡ ಜನ ಬೆಂಗಳೂರಿನಲ್ಲಿ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಮಾತಾಡಿದ್ರೆ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿ, ಪೊಲ್ಯೂಷನನ್ನು ಕಡಿಮೆ ಮಾಡಿ, ಉದ್ಯೋಗವನ್ನು ಸೃಷ್ಟಿ ಮಾಡಿ, ರಸ್ತೆಯನ್ನು ಸರಿಪಡಿಸಿ, ಮರದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ, ಇಂತಹ ಬೇಸಿಕ್ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಲೇ ಬಂದಿದ್ದಾರೆ. ಇನ್ನು ಗ್ರಾಮೀಣ ಭಾಗದಲ್ಲಿ ನೋಡಿದರೂ ಕೂಡ ಹಳ್ಳಿಯ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ರಸ್ತೆಯ ವ್ಯವಸ್ಥೆ, ಚರಂಡಿಯ ವ್ಯವಸ್ಥೆ, ಅಕ್ಕಿ ನೀಡುವಂಥ ವ್ಯವಸ್ಥೆ, ಈ ಎಲ್ಲ ಸೌಲಭ್ಯಗಳನ್ನು ನೀಡಿ ಅಂತ ಯಾವುದೇ ಸರ್ಕಾರದ ಮುಂದೆ ಕೇಳೋದು ಶಾಶ್ವತ ಆಗಿರುತ್ತೆ, ಸಹಜ ಆಗಿರುತ್ತೆ. ಆದರೆ ಇವತ್ತು ಒಂದು ಸ್ಟೇಟ್ಮೆಂಟ್ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತನ್ನ ವಿರುದ್ಧ ತಾನೇ ಬಾಣ ಬಿಟ್ಟುಕೊಳ್ಳುವಂಥ ಕೆಲಸ ಮಾಡಿದೆ ಅಂದರೂ ಕೂಡ ತಪ್ಪಿಲ್ಲ. CM ರವರ ಆರ್ಥಿಕ ಸಲಹೆಗಾರರಾದ ಹಿರಿಯ ಶಾಸಕರೂ ಆದ ಬಸವರಾಜ ರಾಯರೆಡ್ಡಿರವರು ಒಂದು ಮಾತನ್ನು ಬಹಿರಂಗವಾಗಿ ಕೊಪ್ಪಳದಲ್ಲಿ ತಮ್ಮ ಜನರನ್ನು ಉದ್ದೇಶಿಸಿ ಮಾತನಾಡುವಾಗ, ತಮ್ಮ ಬೆಂಬಲಿಗರನ್ನು, ಮತದಾರರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದಾರೆ. ರಸ್ತೆ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಹಾಗಾದರೆ ಅಕ್ಕಿ ಬೇಡವಾ? ನೀವು ಅಕ್ಕಿ ಬೇಡ ಅಂತ ಹೇಳ್ರಿ, ನಾನಿಲ್ಲಿ ರಸ್ತೆ ಮಾಡಿಸ್ಕೊಡ್ತೀನಿ ಅಂದರೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಆ ಕಾರಣದಿಂದ ಅಭಿವೃದ್ಧಿ ಕೇಳಬೇಡಿ, ಅಭಿವೃದ್ಧಿ ಬೇಕು ಅಂದರೆ ಗ್ಯಾರಂಟಿ ಕೊಡೋದಿಲ್ಲ ಅನ್ನೋ ಒಂದು ನೇರವಾದ ತಾತ್ಪರ್ಯ ಇರುವಂಥ ಮಾತನ್ನು ಬಸವರಾಜ ರಾಯರೆಡ್ಡಿರವರು ಬಹಿರಂಗವಾಗಿ ಹೇಳ್ತಾರೆ. CM ರವ್ರಿಗೆ ನಾನು ನಿಮ್ಮ ಮಾತನ್ನು ಹೇಳ್ತೀನಿ, ನೀವು ಓಕೆ ಇದ್ದೀರಾ ಅಂತ ಕೇಳಿದಾಗ ಅಲ್ಲಿರುವಂಥ ಗ್ರಾಮೀಣ ಭಾಗದ ಜನರು ಕೂಡ ಹಂಗೆ ಮಾಡಬೇಡ್ರಿ ಸರ ಅಂತಾರೆ. ಅಲ್ಲಿಗೆ ಜನರಿಗೆ ಬದುಕೋದಕ್ಕೆ ಕಷ್ಟ ಇರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ಯಾರು ಕೂಡ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಅಧಿಕಾರದಲ್ಲಿರುವಂಥ CM ರವರ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿರವರು ಒಂದು ವೇಳೆ ಇದನ್ನು ತಮಾಷೆಯಾಗಿ ಹೇಳಿದರೂ ಕೂಡ, ರಾಯರೆಡ್ಡಿ ಸರ್, ನೀವು ಆರ್ಥಿಕ ಸಲಹೆಗಾರರಾಗಿದ್ದೀರಿ, ಉನ್ನತವಾದಂಥ ಪೊಸಿಷನ್ನಲ್ಲಿ ಇದ್ದೀರಿ, ಬಹಿರಂಗವಾಗಿ ಮಾತನಾಡ್ತಾ ಇದ್ದೀರಾ, ಪ್ರೋಟೋಕಾಲ್ ಕೂಡ ಅಲ್ಲಿ ಇತ್ತು, ಪೊಲೀಸರ ನಿಯೋಜನೆ ಆಗಿತ್ತು, ಅಧಿಕಾರಿಗಳಿದ್ದರು, ಅವರ ಸಮ್ಮುಖದಲ್ಲಿ ತಮಾಷೆ ಮಾಡುವುದು ಸೂಕ್ತವಲ್ಲ ಅನ್ನೋದು ನಮ್ಮ ಕಿವಿ ಮಾತಾಗತ್ತೆ. ಆದರೆ ಇವತ್ತು ಇದೇ ಬಸವರಾಜ ರಾಯರೆಡ್ಡಿರವರು ಸ್ಟೇಟ್ಮೆಂಟನ್ನು ಉಲ್ಟಾ ಮಾಡಿದ್ದಾರೆ. ನಾನು ಆ ರೀತಿ ಹೇಳೇ ಇಲ್ಲ, ನನ್ನ ಮಾತನ್ನು ಬೇರೆ ರೀತಿಯಲ್ಲಿ ತಿಳಿಸಲಾಗಿದೆ, ತೋರಿಸಲಾಗಿದೆ, ವಿವರಿಸಲಾಗಿದೆ. ಒಂದು ಮಾತು ಬಸವರಾಜ ರಾಯರೆಡ್ಡಿರವರು ಕಳೆದ ಅನೇಕ ಇನ್ಸ್ಟೆಂಟ್ಗಳಲ್ಲಿ, ನಿದರ್ಶನಗಳಲ್ಲಿ ಅವರು ಹೇಳಿದಂಥ ಸ್ಟೇಟ್ಮೆಂಟನ್ನು ಕೆಲವೇ ಗಂಟೆಗಳಲ್ಲಿ ವಾಪಸ್ ತೆಗೆದುಕೊಂಡಿದ್ದು ಇದೆ, ಅಥವಾ ಪರೋಕ್ಷವಾಗಿ ಅದನ್ನು ನಾನು ಹೇಳಲಿಲ್ಲ ಅಂತ ಪ್ರೂವ್ ಮಾಡುವಂಥ ಯತ್ನವನ್ನು ಕೂಡ ಮಾಡಿದ್ದಾರೆ. ರಾಯರೆಡ್ಡಿರವರ ಸ್ಟೇಟ್ಮೆಂಟನ್ನು ನೋಡಿದಾಗ BJPಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ನೇರವಾಗಿ ಲೇವಡಿ ಮಾಡಿರುವಂಥದ್ದು ಒಂದು ಅಸ್ತ್ರವನ್ನು ಕಾಂಗ್ರೆಸ್ ಪಕ್ಷವೇ BJPಯ ಕೈಗೆ ನೀಡಿದೆ. ವಿಜಯೇಂದ್ರ ಏನು ಹೇಳ್ತಾರೆ? ಗ್ಯಾರಂಟಿಯನ್ನು ನಿಮ್ಮನ್ನು ಯಾರೂ ಕೇಳಿಲ್ಲ, ಗ್ಯಾರಂಟಿಯನ್ನು ಕೊಡೋದಕ್ಕಾಗೋದಲ್ಲ ಅಂದರೆ ಘೋಷಣೆಯನ್ನಾದರೂ ಮಾಡಬೇಕಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ವಾ? ದುಡ್ಡಿಲ್ಲ ಅಂದರೆ ಬಹಿರಂಗವಾಗಿ ಜನರಿಗೆ ಹೇಳುವಂಥ ಕೆಲಸವನ್ನು ಮಾಡ್ಬೋದಲ್ವಾ? ವಿಜಯೇಂದ್ರರವರ ಮಾತಿನ ಪ್ರಕಾರವೇ ನೋಡೋದಾದರೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಅನೇಕ ಸಚಿವರನ್ನು ನಾವೇ ಅನೇಕ ಬಾರಿ ಕೇಳಿದರೂ ಕೂಡ ಅಭಿವೃದ್ಧಿಯ ವಿಚಾರವಾಗಿ ಗ್ಯಾರಂಟಿಗಳಿಗೆ ಆರ್ಥಿಕ ಹೊರೆ ಆಗ್ತಾ ಇದೆ, ಈ ಹೊರೆಯನ್ನು ತಗ್ಗಿಸಿ ಮುಂದಿನ ದಿನಗಳಲ್ಲಿ ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದರು. 2 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧಿಕಾರದ ಗದ್ದುಗೇರಿ 2.5 ವರ್ಷ ಆಗ್ತಾ ಇದೆ. ಇಲ್ಲಿಯವರೆಗೂ ಬೆಂಗಳೂರಿಗನಾಗಿ, ಬೆಂಗಳೂರಿನ ಜನರ ಪರವಾಗಿ ಮಾತನಾಡಬೇಕು ಅಂದರೆ ಒಂದು ರಸ್ತೆಯಲ್ಲಿ
ಗುಂಡಿಯನ್ನು ಮುಚ್ಚಿಲ್ಲ, ಒಂದು ರಸ್ತೆಯಲ್ಲಿ ಮರಗಳ ಟ್ರಿಮ್ಮಿಂಗನ್ನು ಮಾಡಿಲ್ಲ, ಒಂದೇ ಒಂದು ಬಾರಿ ಮಳೆ ಬಂದರೂ ಕೂಡ ರಸ್ತೆಗಳು ಕೆರೆಯಂತಾಗುತ್ತೆ. ಇದರ ಜೊತೆಗೆ ಎಕ್ಸ್ಪ್ಯಾಂಡ್ ಆಗಬೇಕಾಗಿದ್ದ ರೋಡ್ಗಳು ಕೂಡ ಹಾಗೇ ಇದೆ. ಟ್ರಾಫಿಕ್ ಕಂಜೆಷನನ್ನು ಇಲ್ಲಿವರೆಗೂ ಸರ್ಕಾರ ಸರಿ ಮಾಡೋದಕ್ಕೆ ಆಗಿಲ್ಲ. ಯಾವುದೇ ಅಧಿಕಾರಿ ಹತ್ರ ಹೋದರೂ ಕೂಡ ಯಾವುದೇ ಡೆಡ್ಲೈನು ಕೂಡ ಅಲ್ಲಿ ಮೀಟ್ ಆಗ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ಯಾಕೆ ಅಂತ ನಾವು ವಿವರವಾಗಿ ಅವ್ರನ್ನ ಕೇಳಿದಾಗ ಡಿಪಾರ್ಟ್ಮೆಂಟ್ಗಳಲ್ಲಿ ಹಣ ಇಲ್ಲ ಅಥವಾ ಸರ್ಕಾರದಿಂದ ಬರ್ತಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಗುತ್ತಿಗೆದಾರರು ಕೂಡ ಬಾಕಿ ಪೇಮೆಂಟನ್ನು ಕೊಡಿ ಅಂತ ಸರ್ಕಾರದ ಕಡೆ ಬೆರಳು ಮಾಡ್ತಿರೋವಂಥದ್ದು. ಇದಿಷ್ಟು ಸಮಸ್ಯೆಗಳು ಇದೆ ಅಂದಾಗ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಬಸವರಾಜ ರಾಯರೆಡ್ಡಿರವರ ಮುಖಾಂತರ CM ರವರು ಈ ಮಾತನ್ನು ಹೇಳಿಸುವಂಥ ಅನಿವಾರ್ಯತೆ ಇತ್ತ ಅನ್ನೋದು BJP ಅವರು ಕೇಳ್ತಿರುವಂಥ ಪ್ರಶ್ನೆ ಆಗಿದೆ. ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ದು ನೀವು ಅಧಿಕಾರಕ್ಕೆ ಬರೋದಕ್ಕೆ, ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ದು ಜನರ ಮನಸ್ಸನ್ನು ಸೆಳೆಯೋದಕ್ಕೆ, ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ದು ಜನರ ವಸ್ತುಸ್ಥಿತಿಯನ್ನು ಇಂಪ್ರೂವ್ ಮಾಡ್ತೀವಿ ಅಂತ ತೋರಿಸ್ಕೊಡೋದಕ್ಕೆ, ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ದು ನಿಮ್ಮ ಹೈಕಮಾಂಡ್ ಆದೇಶ ನೀಡಿದ ನಂತರ. ಇದಿಷ್ಟೆಲ್ಲ ಮಾಡಿದಾಗಲೂ ಕೂಡ ಆರ್ಥಿಕ ಲೆಕ್ಕಾಚಾರ ಒಬ್ಬ ಸರ್ಕಾರಕ್ಕೆ ಒಂದು ಹೊಣೆಯತ್ತ ಅಂತಂದರೆ ಹೊಣೆ ಹೊರುವ ಸರ್ಕಾರಕ್ಕೆ ಇರಲಿಲ್ವಾ ಅನ್ನೊಂದು ಪ್ರಶ್ನೆಯನ್ನು ಈಗ ಕಾಂಗ್ರೆಸ್ನ ಶಾಸಕರು ಸಚಿವರು ತಮಗೆ ತಾವೇ ಕೇಳ್ಕೊಳ್ಬೇಕಾಗಿದೆ. ಒಂದು ಕಡೆ ಆರ್ಥಿಕ ಸ್ಥಿತಿಗತಿಯೇ ಗೊತ್ತಿಲ್ಲದೆ ಕಾಂಗ್ರೆಸ್ ಏನಾದರೂ ಈ ಘೋಷಣೆಗಳನ್ನು ಮಾಡಿದ್ದೇ ಆದಲ್ಲಿ ಇದು ರಾಜ್ಯಕ್ಕೆ ಕಾಂಗ್ರೆಸ್ ಮಾಡಿರುವಂಥ ದೊಡ್ಡ ಮೋಸವಾಗುತ್ತೆ. ಮತ್ತೊಂದು ಕಡೆ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿರವರ ಬಾಯಲ್ಲಿ ಇಂಥ ಮಾತುಗಳು ಬರ್ತಿದೆ ಅಂದರೆ ಕಾಂಗ್ರೆಸ್ನವರೇ ಹೇಳಿಸ್ತಾ ಇದ್ದಾರೆ ಅನ್ನೋ ಒಂದು ರೀತಿಯ ಟೀಕೆ ಟಿಪ್ಪಣಿ ಕೂಡ ಈಗ ಆರಂಭ ಆಗಿರುವಂಥದ್ದು. ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಸಿಟಿಸನ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ನಾಗರಿಕರ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಾಗ ಸರ್ಕಾರ ಯಾವುದೇ ಇರಲಿ, ಅಭಿವೃದ್ಧಿಯ ಮಂತ್ರವಿಲ್ಲದೆ ಯಾವ ನಗರವೂ ಬೆಳೆಯೋದಿಲ್ಲ, ಯಾವ ರಾಜ್ಯವೂ ಬೆಳೆಯೋದಿಲ್ಲ, ಯಾವ ದೇಶವೂ ಬೆಳೆಯೋದಿಲ್ಲ. ಇದಿಷ್ಟು ಗೊತ್ತಿದ್ದಾಗ ಅಭಿವೃದ್ಧಿಗೆ ಬೇಕಾದಂಥ ಹಣವನ್ನು ಇರಿಸಬೇಕಾಗಿತ್ತು. ಅಭಿವೃದ್ಧಿಯನ್ನು ಓವರ್ಟೇಕ್ ಮಾಡುವಷ್ಟು ಹೊರೆಯನ್ನು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಸರ್ಕಾರ ಹೊರೋದಕ್ಕೆ ಸಿದ್ಧವಿದೆ ಅಂದರೆ ಇದರಲ್ಲಿ ದುರುದ್ದೇಶ ಏನಾದರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಮತ್ತೊಂದು ಕಡೆ ಈ ಗ್ಯಾರಂಟಿಗಳನ್ನಾದರೂ ನೀವು ಸೂಕ್ತವಾಗಿ ಕೊಡ್ತಿದ್ದೀರಾ ಅನ್ನೋದೇ ಆಗಿತ್ತು ಅಂದರೆ ಜನರು ಕೂಡ ಅಭಿವೃದ್ಧಿಯ ಮಂತ್ರವನ್ನು ಕೇಳ್ತಾ ಇರಲಿಲ್ಲ, ಅಭಿವೃದ್ಧಿಯನ್ನು ಕೇಳ್ತಾಳೆ ಇರಲಿಲ್ಲ. ಆದರೆ ಅನೇಕ ಯೋಜನೆಗಳು, ಈಗ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಾ ಇದ್ದೀರಾ, ಓಕೆ ಡನ್, ಯಾರಿಗೂ ಸಮಸ್ಯೆ ಇಲ್ಲ. ಉಚಿತ ಬಸ್ ಪ್ರಯಾಣವನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದೀರಾ, ಓಕೆ ಡನ್, ಯಾರಿಗೂ ಸಮಸ್ಯೆ ಇಲ್ಲ. ಆದರೆ ಯುವಕರಿಗೆ ಸಿಗಬೇಕಾಗಿದ್ದ ಪ್ರೋತ್ಸಾಹಧನ ಎಲ್ಲಿದೆ? ಮಹಿಳೆಯರಿಗೆ ಸಿಗಬೇಕಾಗಿದ್ದ ಪ್ರೋತ್ಸಾಹಧನ ಎಲ್ಲಿದೆ? ಅಕ್ಕಿಯನ್ನು ನೀಡ್ತೇವೆ, ಬದಲಾಗಿ ಹಣವನ್ನು ನೀಡ್ತೇವೆ ಅಂತ ಹೇಳಿದಂಥ ಸರ್ಕಾರ ಹಣವನ್ನು ಕೊಟ್ಟು ಎಷ್ಟು ತಿಂಗಳಾಗಿದೆ? ಇದರ ಮುಖಾಂತರ ಇದರ ಫಲಾನುಭವವನ್ನು ಪಡೆಯಬೇಕಾಗಿದ್ದಂಥ ಸಾವಿರಾರು ಕುಟುಂಬಗಳನ್ನು ನಾವೇ ಕೇಳಿದ್ರು ಕೂಡ ಅನೇಕ ಜನರಿಗೆ ಇದರ ಬೆಂಬಲ ಸಿಗ್ತಾ ಇರಲ್ಲ, ಇದರ ಫಲಾನುಭವ ಸಿಗ್ತಾ ಇರಲ್ಲ ಅನ್ನೋದು ಮಾತ್ರ ವಾಸ್ತವ ಆಗಿರುವಂಥ ಸಂದರ್ಭದಲ್ಲಿ ಗ್ಯಾರಂಟಿಗೂ ಕೂಡ ನೀವು ಪೂರ್ಣ ಪ್ರಮಾಣದ ಹಣವನ್ನು ಕೊಟ್ಟಿಲ್ಲ, ಗ್ಯಾರಂಟಿಗೂ ಕೂಡ ಪೂರ್ಣ ಪ್ರಮಾಣದ ವಿಸ್ತರಣೆಯನ್ನು ನೀವು ಮಾಡಿಲ್ಲ, ಗ್ಯಾರಂಟಿ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿ ತರೋದ್ರಲ್ಲೂ ಕೂಡ ನೀವು ಫೇಲ್ಯರ್ ಆಗಿದ್ದೀರಾ ಅಂದಾಗ ಇದರಲ್ಲಿದ್ದಂಥ ಅಷ್ಟು ಬಡ್ಜೆಟ್, ಅಂದರೆ ಈ ಗ್ಯಾರಂಟಿಗಳಿಗೆ ಮೀಸಲಿಡಲಾಗಿದ್ದಂಥ ಬಡ್ಜೆಟಲ್ಲಿ ಉಳಿಕೆ ಆಗಿರುವ ಮೊತ್ತವನ್ನಾದರೂ ಅಭಿವೃದ್ಧಿಗೆ ಹಾಕಬಹುದಲ್ವಾ ಅನ್ನೋದು ಇದು ಕೇವಲ ಬೆಂಗಳೂರಿಗರ ಮಾತಲ್ಲ, ಇಡೀ ರಾಜ್ಯದ ಜನರ ಮಾತಾಗಿರುವಂಥದ್ದು. ಜೊತೆಗೆ ಇಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಒಳಗಿರುವಂಥ ಕಾರ್ಯಕರ್ತರಿಗೆ, ಶಾಸಕರಿಗೆ ಮಾತ್ರವಲ್ಲ, BJP ಆಗಿರ್ಬೋದು, JDS ಆಗಿರ್ಬೋದು, ವಿರೋಧ ಪಕ್ಷದಲ್ಲಿರ್ತಾರೆ, ವಿರೋಧ ಮಾಡೋದು, ಅವರು ಟೀಕೆ ಟಿಪ್ಪಣಿ ಮಾಡೋದು ಅವರ ರಾಜಕೀಯವಾಗಿರ್ಬೋದು. ಆದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆತ ಕಾಂಗ್ರೆಸ್ ಪಕ್ಷದ ಬೆಂಬಲಿಗನೇ ಆಗಿದ್ರೂ ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವಿದೆ, ಏಳಿಗೆಯ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವಿದೆ, ಡೆವಲಪ್ಮೆಂಟ್ ವಿಚಾರದಲ್ಲಿ ಕೂಡ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವಿದೆ. ಈ ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ಇದ್ದಾಗ ಯಾವ ಖುಷಿಗಾಗಿ ಈ ಗ್ಯಾರಂಟಿಗಳನ್ನು ಮುಂದುವರಿಸ್ತೀರಾ ಅನ್ನೊಂದು ಪ್ರಶ್ನೆ ಈಗ ಕಾಂಗ್ರೆಸ್ ತಮಗೆ ತಾವು ಕೇಳ್ಕೊಳ್ಬೇಕಾಗಿರುವಂಥದ್ದು. ಆದರೆ ಒಂದಂತೂ ಸತ್ಯ, ಅಭಿವೃದ್ಧಿಯನ್ನು ಮಾಡದ ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಮುಂದೊಂದು ಚುನಾವಣೆಯನ್ನು ಎದುರಿಸಿ ಗೆದ್ದ ಇತಿಹಾಸ ಇಲ್ಲ, ಅಷ್ಟು ದಡ್ಡರು ಜನರು ಅಲ್ಲ ಅನ್ನೋದು ಮಾತ್ರ ನಮ್ಮ ನಿಲುವಾಗಿರುವಂಥದ್ದು. ಸೊ ಕಾಂಗ್ರೆಸ್ ಈ ಸದ್ಯದ ಮಟ್ಟಿಗಾದರೂ ಎಚ್ಚೆತ್ಕೊಂಡು ತಮ್ಮ ಅಭಿವೃದ್ಧಿಯ ಮಂತ್ರವನ್ನು ಜಪಿಸೋದರ ಜೊತೆಗೆ ಗ್ಯಾರಂಟಿಯ ಜೊತೆಗೆ ಅಭಿವೃದ್ಧಿಯನ್ನು ಕೊಡ್ತೇವೆ, ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತ ಕೇಳಿದರೆ ಜನರು ಉತ್ತರ ಕಲಿಸೋದಕ್ಕೆ ಯಾವತ್ತೂ ಹಿಂಜರಿಯೋದಿಲ್ಲ ಅನ್ನೋದನ್ನು ಮಾತ್ರ ನಾವು ಗ್ರೌಂಡ್ನಲ್ಲಿ ಕಂಡಂಥ
ಸತ್ಯ ಆಗಿರುವಂಥದ್ದು. ಈ ವಿಡಿಯೋವನ್ನು ನೋಡಿದ ನೀವು ಕೂಡ ಗ್ಯಾರಂಟಿ ಬೇಕಾ, ಅಭಿವೃದ್ಧಿ ಬೇಕಾ ಅನ್ನೋ ವಿಚಾರವನ್ನು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.